Good morning, everyone. Today we are going to study the chapter Our Environment. So, you know that. What do you mean by environment in your 6th to 9th standard? So, once again, recall it. So, what is the importance of the environment? So, here the chapter say our environment. So you know that Earth is a unique planet. So we are aware that Earth is a unique planet in the solar system, since it is only the planet that supports life. So what makes the Earth exhibits this feature? Is it the position of our planet in the solar system? Is the physical and chemical composition of the earth that have resulted from innumerable processes that occur since its formation? So all questions can be analyzed that. ಸೊ ಈ ಭೂಮಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಭೂಮಿ ಅನ್ನೋದು ಒಂದೇ ಒಂದು ಆಗಿರ್ತಕ್ಕಂತಹ ಒಂದು ಗ್ರಹ. ಈ ಗ್ರಹದಲ್ಲೇ ಜೀವಿಗಳು ಬಹಳಷ್ಟು ಜೀವಿಗಳನ್ನು ವಾಸ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯು ನೋ ದಟ್ ಅರ್ತ್ ಈಸ್ ದ ಥರ್ಡ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ದ ಅರ್ತ್ ಈಸ್ ಸೆಡ್ ಟು ಹ್ಯಾವ್ ಬೀನ್ ಫಾರ್ಮ್ಡ್ ಅಬೌಟ್ 4.6 ಬಿಲಿಯನ್ಸ್ ಇಯರ್ಸ್ ಎಗೋ. ಸೊ ನಮ್ಮ ಭೂಮಿಯನ್ನು ಉಗಮವಾಗಿ ಎಷ್ಟು ವರ್ಷವನ್ನಾಯಿತು? 4.6 ಬಿಲಿಯನ್ ಇಯರ್ಸ್ ಆಯಿತು. ಆ್ಯಂಡ್ ದ ಏಜ್ ಆಫ್ ದ ಅರ್ತ್ ಈಸ್ 4.6 ಬಿಲಿಯನ್ ಇಯರ್ಸ್. ಆ್ಯಂಡ್ ಫಸ್ಟ್ ಸೈನ್ ಆಫ್ ಲೈಫ್ ಈಸ್ said to have appeared about 3.8 ಬಿಲಿಯನ್ ಇಯರ್ಸ್ ಎಗೋ. ಆದರೆ ಭೂಮಿಯನ್ನು 4.6 ಬಿಲಿಯನ್ ವರ್ಷಗಳ ಹಿಂದೆ ಅದನ್ನು ಉಗಮವಾಗಿದ್ದರೂ ಕೂಡ ಅದರಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಜೀವಿಯನ್ನು ವಾಸಿಸ್ತಿರಲಿಲ್ಲ. ಬಟ್ ಸೊ 3.8 ಬಿಲಿಯನ್ ಇಯರ್ಸಲ್ಲಿ ದ ಫಸ್ಟ್ ಸೈನ್ ಆಫ್ ಲೈಫ್ ಈಸ್ ಅರೈಸ್. 1 ಬಿಲಿಯನ್ ವರ್ಷ ಗ್ಯಾಪ್ ಆಯಿತು ಒಂದು ಭೂಮಿಯಲ್ಲಿ ಒಂದು ಜೀವಿಯನ್ನು ಉಗಮವಾಗೋಕ್ಕೆ. ಸೊ ವಿ ವಿಲ್ ಲರ್ನ್ ಮೋರ್ ಅಬೌಟ್ ದಟ್. ಸೊ ಹೌಎವರ್ it was until about 1.4 billion years ago that the first multicellular organisms appeared. ನಮ್ಮ ಭೂಮಿಯಲ್ಲಿ ಫಸ್ಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸನ್ನು ಅಪಿಯರ್ಡ್ ಆಗಿ ಎಷ್ಟು ವರ್ಷ ಏನಾಯಿತು? 1.4 ಬಿಲಿಯನ್ ಇಯರ್ಸ್ ಆಯಿತು. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಲೈಫ್ evolved from them and could survive when the condition on earth began to stabilize gradually. ಸೊ ಇವಾಗ ಅರ್ತಿನ ಕಂಡೀಷನಿಗೆ ತಕ್ಕಂತೆ ಏನಾಗಿದೆ, ನಮ್ಮ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಂದು ಜೀವಿಯೂ ಕೂಡ ಏನು ಮಾಡ್ತಾ ಇದೆ? ಸರ್ವೈವ್ ಮಾಡ್ತಾ ಇದೆ. ಸೊ ಯಾಕೆ ನಮ್ಮ ಭೂಮಿಯಲ್ಲಿ ಒಂದು ಜೀವಿಯನ್ನು ಬರೋಕ್ಕೆ 1 ಬಿಲಿಯನ್ ವರ್ಷವನ್ನು ಗ್ಯಾಪ್ ಆಯ್ತಪ್ಪ ಅಂದರೆ, ಸೊ ದ ಅರ್ತ್ ವಾಸ್ ಹಾಟ್ ರಿವಾಲ್ವಿಂಗ್ ಬಾಲ್ ಲೈಕ್ ಅಟ್ ಐರನ್ ಗ್ಯಾಸ್. ನಮ್ಮ ಭೂಮಿಯನ್ನು ಸುಟ್ಟು ಬಿಸಿಯಾಗಿರ್ತಕ್ಕಂತಹ ಒಂದು ಐರನ್ ಬಾಲಿನ ಥರ ಇತ್ತು. ಸೊ ಯಾವುದಾದ್ರೂ ಒಂದು ಜೀವಿಯನ್ನು ಇದ್ರೆ ಅದೇನಾಗ್ತಿತ್ತು? ಸುಟ್ಟು ಹೋಗ್ತಾ ಇತ್ತು. ಅಷ್ಟು ಬಿಸಿಯಾಗಿ ನಮ್ಮ ಭೂಮಿಯನ್ನು ಇತ್ತು. ಸೊ ಹಾಗಾಗಿ ನಮ್ಮ ಭೂಮಿಯಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಜೀವಿಯನ್ನು ಇರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಆಫ್ಟರ್ ದ 1 ಬಿಲಿಯನ್ ಇಯರ್ಸ್ ದ ಅರ್ತ್ ವಾಸ್ ಸ್ಲೋಲಿ ಕೂಲ್ಡ್ ಥ್ರೂ ರೈನ್ಫಾಲ್. ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಹಿಯರ್ ದ ರೈನ್ಫಾಲ್ ಆರ್ ಫಾರ್ಮ್ಡ್ ಆ್ಯಂಡ್ ದೆನ್ ದ ಅರ್ತ್ ವಾಸ್ ಸ್ಲೋಲಿ ಕೂಲ್ಡ್. ನೂರಾರು ಸಾವಿರಾರು ವರ್ಷಗಳ ಹಿಂದೆ 1 ಬಿಲಿಯನ್ ವರ್ಷವರೆಗೂ ಏನಾಯಿತು? ಇದನ್ನು ಮಳೆಯನ್ನು ಬಂದಿರ್ಬೋದು. ಆ ಮಳೆಯನ್ನು ಬಂದು ಏನಾಗಿದೆ? ನಮ್ಮ ಭೂಮಿಯನ್ನು ತಣ್ಣಗೆ ಆಗಿರಬಹುದು ಅಂತಕ್ಕಂತಹದನ್ನು ಒಂದು ಏನು ಮಾಡಿದ್ದಾರೆ? ಗೆಸ್ಸನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಅವರ್ ಎನ್ವಿರಾನ್ಮೆಂಟ್ ಅಂತಕ್ಕಂತಹ ಚಾಪ್ಟರ್. ಸೊ ಇಲ್ಲಿ ಎಕೋಸಿಸ್ಟಮ್ಸನ್ನು ನಮಗೆ ಹೇಳುತ್ತೆ. So how the organisms are lived. Here environment means the surrounding in which
where man lives and work is called environment. The surrounding in which where man lives and work is called environment. Everything that surrounds is in our environment. It includes both living and non-living components. ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ನಮ್ಮ ಭೂಮಿಯಲ್ಲಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಜೀವಿಯನ್ನು ಕೂಡ ನೋಡ್ತೀವಿ ಮತ್ತು ಜೀವವಿಲ್ಲದೆ ಇರತಕ್ಕಂತಹ ವಸ್ತುವನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ದ ಇಂಟರ್ಆಕ್ಷನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಫ್ರಮ್ ಆ್ಯನ್ ಎಕೋಸಿಸ್ಟಮ್. ನಮ್ಮ ಎಕೋಸಿಸ್ಟಮಲ್ಲಿ ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೊನೆಂಟ್ಸನ್ನು ಏನಿದೆಯೋ, ಇಲ್ಲಿ ಬಯೋಟಿಕ್ ಮೀನ್ಸ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ, ಎಬಯೋಟಿಕ್ ಮೀನ್ಸ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ. ಇಲ್ಲಿ ಜೀವವನ್ನು ಇರ್ತಕ್ಕಂತಹದ್ದು ಮತ್ತು ಜೀವವನ್ನು ಇಲ್ಲದೆ ಇರ್ತಕ್ಕಂತಹ ಎರಡಲ್ಲೂ ಕೂಡ ಇಂಟರ್ಆಕ್ಷನನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನಮ್ಮ ಭೂಮಿಯಲ್ಲಿ ನೋಡ್ತೀವಿ. ಸೊ ಡಿಪೆಂಡ್ ಫಾರ್ ಒನ್ ಅನದರ್. ಪ್ರತಿಯೊಂದು ಜೀವಿಯೂ ಕೂಡ ಏನಾಗಿದೆ, ಒಂದಕ್ಕೊಂದು ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನಾವು ಇವಾಗ ಹ್ಯೂಮನ್ ಬೀಯಿಂಗ್ಸ್. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ವಿ? ಸೊ ಈ ಒಂದು ಗಾಳಿ, ನೀರು, ಏರ್, ವಾಟರ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಹೌಸ್. ಸೊ ದಿಸ್ shelter. So all living organisms are depend upon the non-living components. So that's why here ecosystems are say. So the interaction between living and non-living components are called ecosystem. Interaction between living and non-living components are called ecosystem. ಜೀವಿಗಳಿಗೂ ಮತ್ತು ಜೀವವನ್ನು ಇಲ್ಲದೆ ಇರ್ತಕ್ಕಂತಹದ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಸಂಬಂಧವನ್ನು ನಾವು ಏನಂತ ಕರಿತೀವಿ? ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಯು ನೋ ದಟ್ ಹ್ಯೂಮನ್ ಆಕ್ಟಿವಿಟೀಸ್ produce a lot of waste materials nowadays and which are thrown away into the environment. You know that today large amount of waste are produced and it can be thrown in the form of the waste. ಇವತ್ತಿನಿರ್ತಕ್ಕಂತಹ ಏನು ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಏನಾಗ್ತಾ ಇದೆ, ವೇಸ್ಟನ್ನು ಜಾಸ್ತಿ ಆಗ್ತಾ ಇದೆ. ಆ ವೇಸ್ಟನ್ನು ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ಜನರು ಅದನ್ನು ವೇಸ್ಟನ್ನು ಪ್ರೊಡ್ಯೂಸ್ ಆಗಿ ಆ ವೇಸ್ಟನ್ನು ಏನು ಮಾಡ್ತಾರೆ, ನಮ್ಮ ಎನ್ವಿರಾನ್ಮೆಂಟಲ್ಲಿ ಬಿಸಾಕ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ದೀಸ್ ವೇಸ್ಟ್ ಕಾಸ್ ಪೊಲ್ಯೂಷನ್ ಆಫ್ ಏರ್, ವಾಟರ್ ಆ್ಯಂಡ್ ಸಾಯಿಲ್. ಆ ಒಂದು ವೇಸ್ಟನ್ನು ಏನು ಮಾಡ್ತಾ ಇದೆ, ನಮ್ಮ ಗಾಳಿ, ನೀರು ಮತ್ತು ಮಣ್ಣು ಎಲ್ಲವನ್ನೂ ಕೂಡ ಏನು ಮಾಡ್ತಾ ಇದೆ, ಅದನ್ನು ಪೊಲ್ಯೂಷನನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. So the waste materials produced are two main types. They are biodegradable waste and non-biodegradable waste. The waste produced of two main types. ಆ ವೇಸ್ಟನ್ನು ಎರಡು ಮೇನ್ ಟೈಪ್ಸಲ್ಲಿ ಅದನ್ನು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಒಂದು ಬಯೋಡಿಗ್ರೇಡಬಲ್ ವೇಸ್ಟ್ ಫಾರ್ಮಲ್ಲಿ, ಇನ್ನೊಂದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಫಾರ್ಮಲ್ಲಿ ಪ್ರೊಡ್ಯೂಸನ್ ಆಗ್ತಕ್ಕಂಥದ್ದನ್ನು ಆ ವೇಸ್ಟ್ ನಾವು ನೋಡ್ತಾ ಇದ್ದೀವಿ. ಸೊ ವಾಟ್ ಡು ಯು ಮೀನ್ ಬೈ ಬಯೋಡಿಗ್ರೇಡಬಲ್ ವೇಸ್ಟ್? ಹಾಗಾದರೆ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದರೆ ಏನು? ದ ವೇಸ್ಟ್ ವಿಚ್ ಆರ್ ಡಿಕಂಪೋಸ್ಡ್ ಇಂಟು ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗೋಸ್ ಬೈ ಮೈಕ್ರೋಬಿಯಲ್ ಆ್ಯಕ್ಷನ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಡಿಕಂಪೋಸ್ undergo the microbial actions. So that substances are called biodegradable substances. ಸೊ ಮೈಕ್ರೋಬಿಯಲ್ ಆ್ಯಕ್ಷನ್ಗಳ ಮೂಲಕ, ಸೂಕ್ಷ್ಮ ಜೀವಿಗಳ ಮೂಲಕ ನಾವು ತಿಂದು ಹಾಕಿರ್ತಕ್ಕಂಥ ಏನು ವಸ್ತುಗಳನ್ನು ಇರ್ತಾವೋ ಆ ವಸ್ತುವನ್ನು ಡಿಕಾಂಪೋಸನ್ನು ಮಾಡುತ್ತೆ. ಯಾವುದು? ಮೈಕ್ರೋ ಆರ್ಗ್ಯಾನಿಸಮ್ಸನ್ನು. ನಾವು ಇವಾಗ ವೆಜಿಟೇಬಲ್, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್, ಫ್ರೂಟ್, ಪಲ್ಸಸ್, ಸೀರಿಯಲ್ಸ್, ಕಾಟನ್, ಜೂಟ್, wool, wood, leather, paper, animal dung, animal bones and etc. These are all the decomposed substances. How it can be decomposed? ಇವೆಲ್ಲವೂ ಕೂಡ ನಾವು ಭೂಮಿಯ ಮೇಲೆ ಹಾಕಿದಾಗ ಇದನ್ನೇನಾಗುತ್ತೆ ಅಂದರೆ, ಅದನ್ನು ಸ್ವಲ್ಪ ದಿನ ಆದಮೇಲೆ ಎಲ್ಲವೂ ಕೂಡ ಡಿಕಾಂಪೋಸ್ ಆಗಿಬಿಡುತ್ತೆ. ನಾವು ನೋಡಿದರೂ ಕೂಡ ಅಲ್ಲೇನಿರಲ್ಲ, ಅದು ವೆಜಿಟೇಬಲ್ಸಲ್ಲಾಗಲಿ, ಫ್ರೂಟ್ಸ್ ಆಗಲಿ, ಪಲ್ಸಸ್ ಆಗಲಿ ಅದನ್ನು ಇರೋದಿಲ್ಲ. ಯಾಕೆ ಅಂದರೆ ನಮ್ಮ
ಮಣ್ಣಿನಲ್ಲಿ ಇರ್ತಕ್ಕಂಥ ಏನು ಸೂಕ್ಷ್ಮ ಜೀವಿಗಳನ್ನು ಇರ್ತಾವೋ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಇರ್ತಾವೋ, ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಆ್ಯಕ್ಷನಿನ ಮೂಲಕ ಅವೆಲ್ಲವೂ ಕೂಡ ತಿಂದು ಏನು ಮಾಡುತ್ತೆ, ಅದನ್ನು ಡಿಕಂಪೋಸನ್ನು ಮಾಡಿ ನಮ್ಮ ಎನ್ವಿರಾನ್ಮೆಂಟನ್ನು ಅದು ಸ್ವಚ್ಛವಾಗಿ ಇಡುತ್ತೆ. ಸೊ ದ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ biodegradable substances. The substance which undergoes are decomposed by the microbial action, such substances are called biodegradable substance. And another one is non-biodegradable waste. The substance which are not decomposed by microorganisms. So that substances are called non-biodegradable substances. ಇಲ್ಲಿ ಕೆಲವೊಂದು ಏನು ವಸ್ತುಗಳನ್ನು ಇರ್ತಾವೋ ನಾವು ಅದನ್ನು ಭೂಮಿಯ ಮೇಲೆ ಹಾಕಿದರೂ ಕೂಡ ಇಟ್ಸ್ ನಾಟ್ ಡಿಕಾಂಪೋಸ್ಡ್ ಇನ್ ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ. ಸಾವಿರಾರು ವರ್ಷಗಳಾದರೂ ಕೂಡ ಅದನ್ನೇನಾಗಲ್ಲ, ಡಿಕಾಂಪೋಸನ್ನು ಆಗಲ್ಲ. ಸೊ ದಟ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ಸೊ ಅಂತಹ ಸಬ್ಸ್ಟೆನ್ಸಸ್ಸನ್ನು ನಾವು ಏನಂತ ಕರಿತೀವಿ, ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಪಾಲಿಥೀನ್ ಬ್ಯಾಗ್ಸ್, synthetic fibers or artificial fibers, glass, metals, synthetic rubber, insecticides, pesticides, etc. So these are all non-biodegradable substance because it does not undergo or decompose the microbial action. ಇವೆಲ್ಲವೂ ಕೂಡ ನಮ್ಮ ಭೂಮಿಯ ಮೇಲೆ ಹಾಗೆ ಉಳಿಯುತ್ತೆ, ಅದನ್ನು ಡಿಕಾಂಪೋಸನ್ನು ಆಗಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ, ನಮ್ಮ ಎನ್ವಿರಾನ್ಮೆಂಟನ್ನು ಅದನ್ನು ಪಲ್ಯೂಷನನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ನೌಡೇಸ್ ವಿ ಹಿಯರ್, ಸೊ ಡೋಂಟ್ ಥ್ರೋ ದ ಪ್ಲಾಸ್ಟಿಕ್. ಸೊ ಟುಡೇ ಇಸ್ ಬ್ಯಾನ್ಡ್ ದ ಪ್ಲಾಸ್ಟಿಕ್ ಬಿಕಾಸ್ large amount of environment are polluted here. So that's why it can be banned the plastic. So because they are non-biodegradable substances. So simply to say, biodegradable substance means the substance which undergoes or decomposed by the microbial action. Substances are called biodegradable substances. Microbial action ನ ಮೂಲಕ ಡಿಕಾಂಪೋಸ್ ಆಗ್ತಕ್ಕಂತಹದನ್ನು ನಾವೇನಂತ ಕರಿತೀವಿ, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಸೀರಿಯಲ್ಸ್, ಕಾಟನ್ಸ್ ಎಕ್ಸೆಟ್ರಾ. Non-biodegradable substance means the substance which does not undergo microbial action that organisms are called, the substances are called non-biodegradable substances. ಸೊ ಮೈಕ್ರೋಬಿಯಲ್ ಆ್ಯಕ್ಷನಿನ ಮೂಲಕ ಡಿಕಾಂಪೋಸನ್ನು ಆಗದೇ ಇರತಕ್ಕಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ, ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಪಾಲಿಥೀನ್ ಬ್ಯಾಗ್, ಸಿಂಥೆಟಿಕ್ ಫೈಬರ್ಸ್, ಗ್ಲಾಸ್, ಮೆಟಲ್ಸ್ ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ದ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. See ecosystem and its components. So we already know ecosystem. Here simply to say, here ecosystems means the interaction between living and non-living components is called ecosystem. The interaction between living and non-living components is called ecosystem. ಜೀವಿಗಳಲ್ಲಿ ಮತ್ತು ಜೀವವನ್ನು ಇಲ್ಲದೇ ಇರ್ತಕ್ಕಂತಹ ಒಂದು ಇಂಟರಾಕ್ಷನನ್ನು ನಾವೇನಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಸಾಯಿಲ್. ಸೊ ವಿತೌಟ್ ಸಾಯಿಲ್ ಪ್ಲ್ಯಾಂಟ್ಸ್ ಡು ನಾಟ್ ಗ್ರೋತ್. ಸೊ ಸಾಯಿಲ್ ಇಲ್ಲದೇ ಪ್ಲ್ಯಾಂಟ್ಸನ್ನು ಗ್ರೋತ್ ಆಗೋದಿಲ್ಲ. ಇಲ್ಲಿ ಫಾರೆಸ್ಟ್ ಟ್ರೀ ಈಸ್ ಒನ್ ಆಫ್ ದ ಲಿವಿಂಗ್ ಆ್ಯಂಡ್ ಸಾಯಿಲ್ ಈಸ್ ಒನ್ ಆಫ್ ದ ನಾನ್ ಲಿವಿಂಗ್ ಕಾಂಪೊನೆಂಟ್. ಸೊ ಬಟ್ ಬೋತ್ ರಿಲೇಷನ್ಸ್ ಆರ್ ವೆರಿ ಸ್ಟ್ರಾಂಗ್. The plants can't live without soil. See how the interaction between living and non-living component is called ecosystem. ಸೊ ಇಲ್ಲಿ ಪ್ಲ್ಯಾಂಟ್ಸಿಗೆ ಒಂದು ಜೀವವನ್ನು ಇರುತ್ತೆ, ಸಾಯಿಲಿಗೆ ಜೀವವನ್ನು ಇರೋದಿಲ್ಲ. ಆದರೂ ಕೂಡ ಏನಾಗಿದೆ, ವಿತೌಟ್ ಸಾಯಿಲ್ ಪ್ಲ್ಯಾಂಟ್ಸ್ನ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎರಡು ಮಧ್ಯನೂ ಕೂಡ ಏನಾಗುತ್ತೆ, ತುಂಬ ಸ್ಟ್ರಾಂಗ್ ರಿಲೇಷನ್ಶಿಪ್ಪನ್ನು ಇರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. So there are different types of ecosystem. There are natural ecosystem and artificial ecosystem are the two types of ecosystem. Ecosystem allu kuda eradu vida. They are natural ecosystem and artificial ecosystem. Here natural ecosystems means the ecosystems which exist in nature on its own.
ದ ಎಕೋಸಿಸ್ಟಮ್ and it exists on its own. ಸೊ ದಟ್ ಎಕೋಸಿಸ್ಟಮ್ ಆರ್ ನ್ಯಾಚುರಲ್ ಎಕೋಸಿಸ್ಟಮ್. ನ್ಯಾಚುರಲ್ ಆಗಿ ಬಂದಿರತಕ್ಕಂತಹ ಏನು ಒಂದು ಎಕೋಸಿಸ್ಟಮನ್ನು ಇರುತ್ತೋ, ಪ್ರಕೃತಿ ಏನು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದನ್ನಿರುತ್ತೋ, ಸೊ ನಾವು ಅದನ್ನು ಏನಂತ ಕರಿತೀವಿ, ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಡೆಸರ್ಟ್ಸ್, grasslands, mountains, ponds, lakes, rivers, oceans. So these are all the natural ecosystem. Here artificial ecosystems means man-made ecosystem are called artificial ecosystem. Man-made ecosystems ಅಂದರೆ ನಾವು ಖುದ್ದಾಗಿ ತಯಾರು ಮಾಡಿರ್ತಕ್ಕಂತಹ ಒಂದು ಎಕೋಸಿಸ್ಟಮನ್ನು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗಾರ್ಡನ್ಸ್ ಆಗಿರ್ಬೋದು, ಪಾರ್ಕ್ಸ್, ಕ್ರಾಫ್ಟ್ ಫೀಲ್ಡ್ಸ್, ಅಕ್ವೇರಿಯಮ್, ಝೂ. ಸೊ ದೀಸ್ ಆರ್ ಆಲ್ ದ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್. So natural ecosystems means the ecosystems which exist in nature on its own. ನೇಚರಲ್ಲಿ ಅದನ್ನು ಓನ್ ಆಗಿ ಬಂದಿರತಕ್ಕಂಥ ಒಂದು ಎಕೋಸಿಸ್ಟಮ್ ಆಗಿರುತ್ತೆ. ಬಟ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್ ಮೀನ್ಸ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ ಆರ್ ಕಾಲ್ಡ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್. And then components of ecosystem. An ecosystem consisting of two main components. They are biotic components and abiotic components. Here let us see one by one. So first of all, you know that what do you mean by biotic components? Living components are called biotic components. ಜೀವವನ್ನು ಇರತಕ್ಕಂತಹ ಕಾಂಪೊನೆಂಟ್ಸನ್ನು ನಾವು ಏನಂತ ಕರಿತೀವಿ, ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ abiotic components means non-living components are called abiotic components. So biotic components are the living components. For example, plants, animals, microorganisms. ಪ್ಲ್ಯಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಸೂಕ್ಷ್ಮ ಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಇವೆಲ್ಲವೂ ಕೂಡ ಏನು ಬಯೋಟಿಕ್ ಕಾಂಪೊನೆಂಟ್ಸ್, ಬಿಕಾಸ್ ದೇ ಆರ್ ಲಿವಿಂಗ್. ಯಾಕಂದರೆ ಅದಕ್ಕೆ ಜೀವವನ್ನು ಇರ್ತಕ್ಕಂಥವು. ಸೊ ದೇ ಕನ್ಸಿಸ್ಟ್ ಆಫ್, ಎಲ್ಲಿ ಕನ್ಸಿಸ್ಟ್ ಆಗುತ್ತೆ ಅದನ್ನು, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಅದನ್ನೇನು ಕನ್ಸಿಸ್ಟ್ ಮಾಡುತ್ತೆ, ಯಾವ ಫಾರ್ಮಲ್ಲಿ ಅದನ್ನು ಕನ್ಸಿಸ್ಟ್ ಆಗುತ್ತೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಡಿಕಾಂಪೋಸರ್ಸ್. ಸೊ ಹಿಯರ್ ವಾಟ್ ಡು ಯು ಮೀನ್ ಬೈ ಪ್ರೊಡ್ಯೂಸರ್ಸ್? ಸೊ ಹಾಗಾದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಅಂದರೆ ಏನು? ಸೊ ಇಲ್ಲಿ ಆಲ್ ಗ್ರೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ using abiotic components or photosynthesis, hence called producers. All green plants which produce food by using the photosynthesis ಅನ್ನು ಯೂಸ್ ಮಾಡಿಕೊಂಡು ಎಲ್ಲ ಗ್ರೀನ್ ಪ್ಲ್ಯಾಂಟ್ಸ್ಗಳನ್ನು ಏನು ಪ್ರೊಡ್ಯೂಸ್ ಮಾಡುತ್ತಲ್ಲೇ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಸೊ ಅಂತಹ ಪ್ಲ್ಯಾಂಟ್ಸನ್ನು ನಾವು ಏನಂತ ಕರಿತೀವಿ, ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಆರ್ ಗ್ರೀನ್ ಪ್ಲ್ಯಾಂಟ್ಸ್ ವಿಚ್ ಪ್ರೊಡ್ಯೂಸ್ ಫುಡ್ ಬೈ ಇನ್ ದ ಫಾರ್ಮ್ ಆಫ್ ಫೋಟೋಸಿಂಥಸಿಸ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಪ್ರೊಡ್ಯೂಸರ್ಸ್. ಫಾರ್ ಎಕ್ಸಾಂಪಲ್ ಆಲ್ ಗ್ರೀನ್ ಪ್ಲ್ಯಾಂಟ್ಸ್, ಬ್ಲೂ ಗ್ರೀನ್ ಆಲ್ಗೆ, ಬ್ಯಾಕ್ಟೀರಿಯಾ. ಸೊ ದೀಸ್ ಆರ್ ಆಲ್ ದ ಪ್ರೊಡ್ಯೂಸರ್ಸ್. ಎಲ್ಲ ಗ್ರೀನ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಬ್ಲೂ ಗ್ರೀನ್ ಆಲ್ಗೆಗಳನ್ನಾಗಿರ್ಬೋದು, ಬ್ಯಾಕ್ಟೀರಿಯಾಗಳನ್ನಾಗಿರ್ಬೋದು, ಇವು ಏನು ಮಾಡ್ತವೆ, photosynthesis in the presence of the sunlight, water and carbon dioxide, plants can prepare their own food is called photosynthesis. ಆ ಫೋಟೋಸಿಂಥಸಿಸಿನ ಮೂಲಕ ಏನು ಮಾಡುತ್ತೆ, ಪ್ಲ್ಯಾಂಟ್ಸ್ಗಳನ್ನು ಅದಾಗದನ್ನೇ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೊ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಆಲ್ ಗ್ರೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಪ್ರೊಡ್ಯೂಸರ್ಸ್ ದೇರ್ ಫುಡ್ ಯೂಸಿಂಗ್ abiotic components, hence called the producers. And then consumers. So consumers include all animals which depend upon producers or directly or indirectly for their food. ಸೊ ಎಲ್ಲ ಅನಿಮಲ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಸಮ್ ಕನ್ಸ್ಯೂಮರ್ಸ್, ಈ ಎಲ್ಲ ಕನ್ಸ್ಯೂಮರ್ಸನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಕ್ಯಾನ್ ಡಿಪೆಂಡ್ ಫಾರ್ ಅದರ್ಸ್. ಸೊ ಬೇರೆ ಮೇಲೆ ಅದನ್ನು ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. All animals depend upon producers directly or indirectly for their food. ಎಲ್ಲ ಅನಿಮಲ್ಸ್ಗಳನ್ನ ಏನಾಗಿರುತ್ತೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆಹಾರಕ್ಕಾಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರೊಡ್ಯೂಸರ್ಸಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್
four types of consumers: herbivorous, carnivorous, omnivorous and parasites are the four types of consumers. Consumers are herbivorous, carnivorous, omnivorous and parasites are the four types of the consumers. Here herbivorous, you know that the animals which feed only plants, that animals are called herbivorous animals. Herbivorous animals means plant eaters. For example, plant eaters, ಬರೇ ಪ್ಲ್ಯಾಂಟ್ ಮಾತ್ರ ತಿಂದು ಬದುಕ್ತಕ್ಕಂತಹ ಅನಿಮಲ್ಸ್ಗಳನ್ನು ನಾವೇನಂತ ಕರಿತೀವಿ? ಹರ್ಬಿವೋರಸ್ ಅನಿಮಲ್ಸ್ ಅಂತ ಕರಿತೀವಿ. The animals which feed only plants, that animals are called herbivorous animals. For example, goat, deer, sheep, cow. So these are all the examples of the herbivorous animals. So these are all the plant eaters. The animals which feed only plants, ಬರೀ ಪ್ಲ್ಯಾಂಟ್ಸ್ ಅಥವಾ ಲೀವ್ಸ್ ತಿಂತಕ್ಕಂತಹ ಏನು ಅನಿಮಲ್ಸ್ಗಳನ್ನು ಇರ್ತವ ಅದನ್ನು ನಾವು ಹರ್ಬಿವೋರಸ್ ಅನಿಮಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ನಿವೋರಸ್ ಅನಿಮಲ್ಸ್. ಕಾರ್ನಿವೋರಸ್ ಅನಿಮಲ್ಸ್ ಮೀನ್ಸ್ ದ ಅನಿಮಲ್ಸ್ ವಿಚ್ ಈಟ್ ಫ್ಲೆಶ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ನಿವೋರಸ್ ಅನಿಮಲ್ಸ್. ಆರ್ ದ ಅನಿಮಲ್ಸ್ ವಿಚ್ ಈಟ್ ಓನ್ಲಿ meat, that animals are called carnivorous animals. Or flesh eater animals are called carnivorous animals. ಬರೀ ಮಾಂಸ ಮಾತ್ರ ತಿಂದು ಬದುಕ್ತಕ್ಕಂತಹ ಏನು ಪ್ರಾಣಿಗಳನ್ನು ಇದ್ದಾವ ಆ ಪ್ರಾಣಿಗಳನ್ನು ನಾವು ಏನಂತ ಕರಿತೀವಿ? ಕಾರ್ನಿವೋರಸ್ ಅನಿಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟೈಗರ್, ಲಯನ್, ಚೀತಾ, ಕ್ರೋಕೊಡೈಲ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕಾರ್ನಿವೋರಸ್ ಅನಿಮಲ್ಸ್. ಟೈಗರ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಚೀತಾ ಆಗಿರ್ಬೋದು, ಕ್ರೋಕೊಡೈಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾರ್ನಿವೋರಸ್ ಅನಿಮಲ್ಸ್. ಬಿಕಾಸ್ ದೇ ಡಿಪೆಂಡ್ ಫುಡ್ ಫಾರ್ ಓನ್ಲಿ ಫ್ಲೆಶ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ನಿವೋರಸ್ ಅನಿಮಲ್ಸ್. ಬರೀ ಮಾಂಸ ಮಾತ್ರ ತಿಂದು ಬದುಕ್ತಕ್ಕಂತಹ ಪ್ರಾಣಿಗಳು. ಆ್ಯಂಡ್ ದೆನ್ ಆಮ್ನಿವೋರಸ್ ಅನಿಮಲ್ಸ್. Omnivorous animals means the animals which feed both plants and animals, that animals are called omnivorous animals. The animals which eat both plants and animals, that animals are called omnivorous animals. ಸೊ ಇಲ್ಲಿ ಮಾಂಸ ಮತ್ತು ಸೊಪ್ಪು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎರಡೂ ತಿಂದು ಬದುಕ್ತಕ್ಕಂತಹ ಏನು ಪ್ರಾಣಿಗಳನ್ನು ಇದ್ದಾವ ಆ ಒಂದು ಪ್ರಾಣಿಗಳನ್ನು ಆಮ್ನಿವೋರಸ್ ಅನಿಮಲ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಹ್ಯೂಮನ್, ನಾವೇ. ಸೊ ನಾವೇನು ಮಾಡ್ತೀವಿ? ಮಾಂಸವನ್ನು ಕೂಡ ತಿಂತೀವಿ ಮತ್ತು ವೆಜಿಟೇಬಲ್ಸು ಕೂಡ ತಿಂತೀವಿ. ಎರಡೂ ಕೂಡ ತಿಂದು ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿ ಇದೆ. ಸೊ ದಟ್ಸ್ ಅನಿಮಲ್ಸ್ ಆರ್ ಕಾಲ್ಡ್ ಆಮ್ನಿವೋರಸ್ ಅನಿಮಲ್ಸ್. ಆ್ಯಂಡ್ ಅನದರ್ ಒನ್ ಈಸ್ ದ ಪ್ಯಾರಾಸೈಟ್ಸ್. ಸೊ ಪ್ಯಾರಾಸೈಟ್ಸ್ ಲಿವ್ಸ್ ಆನ್ ದ ಬಾಡಿ ಆಫ್ ಹೋಸ್ಟ್ ಆ್ಯಂಡ್ ಟೇಕ್ ಫುಡ್ ಫ್ರಮ್ ಇಟ್. ಸಮ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದ ಹೋಸ್ಟ್. ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳನ್ನು ಏನಾಗುತ್ತೆ, ಮನುಷ್ಯನ ಹೊಟ್ಟೆ ಒಳಗಡೆ ಇದ್ದು ಹೋಸ್ಟ್ ಆಗಿದ್ದು ಅದನ್ನೇನು ಮಾಡುತ್ತೆ, ಬದುಕುತ್ತೆ. ಅಂಥ ಅನಿಮಲ್ಸನ್ನು ನಾವು ಪ್ಯಾರಾಸೈಟಿಕ್ ಅನಿಮಲ್ಸ್ ಅಂತ ನಾವು ಕರಿತೀವಿ. ಅಂದರೆ ಮನುಷ್ಯನ ಒಳಗಡೆ ಇದ್ದು ಅವ್ರು ತಿಂದಿರ್ತಕ್ಕಂಥ ಆಹಾರವನ್ನು ಆಹಾರವಾಗಿ ತಗೊಳ್ತಕ್ಕಂಥದ್ದನ್ನಾಗಿರ್ಬೋದು ಅಥವಾ ಅವರಲ್ಲಿ ಇದ್ದು ಅದನ್ನು ಬದುಕ್ತಕ್ಕಂಥಗಿರ್ಬೋದು, ಹೋಸ್ಟ್ ಆಗಿರ್ತಕ್ಕಂಥ ಅನಿಮಲ್ಸ್ಗಳನ್ನು ಪ್ಯಾರಾಸೈಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೈಸ್, ಕಸ್ಕೂಟ, box are the examples of the parasites. And then decomposers. So decomposers are microorganisms which decompose dead plants and animals. ಈ ಡಿಕಾಂಪೋಸರ್ಸ್ ಅಂದರೆ ಮೈಕ್ರೋಆರ್ಗ್ಯಾನಿಸಮ್ಸ್. ಯು ನೋ ದಟ್ ವಾಟ್ ಡು ಯು ಮೀನ್ ಬೈ ಮೈಕ್ರೋಆರ್ಗ್ಯಾನಿಸಮ್ಸ್ ಇನ್ ಯುವರ್ ಪ್ರೀವಿಯಸ್ ಸ್ಟ್ಯಾಂಡರ್ಡ್? ವಾಟ್ ಡು ಯು ಮೀನ್ ಬೈ ಮೈಕ್ರೋಆರ್ಗ್ಯಾನಿಸಮ್ಸ್? The animals which are not visible on the naked eyes, that animals are called microorganisms. The animals which are not visible to the naked eyes, that organisms are called, ಬರಿಗಣ್ಣಲ್ಲಿ ನಮಗೆ ನೋಡದೇ ಇರ್ತಕ್ಕಂತಹ ಜೀವಿಗಳನ್ನು ನಾವೇನಂತ ಕರಿತೀವಿ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇದೆಯಲ್ಲ ಕೊರೋನಾ ವೈರಸ್, ಅದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೂ ಎಷ್ಟು ನಮಗೆ ಏನು ಮಾಡ್ತಾ ಇದೆ, ಅದನ್ನು ಹಾರ್ಮ್ ಮಾಡ್ತಾ ಇದೆ. ಸೊ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಇರುತ್ತೆ ಅದನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಡಿಕಾಂಪೋಸ್ ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್
that organisms are called decomposers. So it includes the dead plants and animals. For example, bacteria, fungi. ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಇದನ್ನೇನಾಗಿರುತ್ತೆ ಆದಷ್ಟು ಸತ್ತೋಗಿರ್ತಕ್ಕಂತಹ ಪ್ಲ್ಯಾಂಟ್ಸ್ ಅಥವಾ ಅನಿಮಲ್ಸ್ಗಳಲ್ಲಿ ಇರ್ತಕ್ಕಂತಹದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ಹೆಲ್ಪ್ ಇನ್ ದ ರೀಪ್ಲೇಸ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಆ್ಯಂಡ್ abiotic components. You know that abiotic components are non-living components like air, water, soil, mineral, sunlight, temperature, wind. These are all the non-living components. But we are all depend on abiotic ಕಾಂಪೊನೆಂಟ್ಸ್. ಇದನ್ನು ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಗಿದ್ರೂ ಕೂಡ ನಾವೆಲ್ಲ ಬಯೋಟಿಕ್ ಕಾಂಪೊನೆಂಟ್ಸ್ ಏನಿದೆಯೋ, ಲಿವಿಂಗ್ ಕಾಂಪೊನೆಂಟ್ಸ್ ಏನಿದೆಯೋ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಗಾಳಿ, ಏರ್ ಆಗಿರ್ಬೋದು, ವಾಟರ್, ಸಾಯಿಲ್, ಮಿನರಲ್ಸ್, ಸನ್ಲೈಟ್, ಟೆಂಪ್ರೇಚರ್, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ದ abiotic components. Okay dear students, today we shall discuss about the importance of biodegradable and non-biodegradable substances and two types of ecosystem, natural and artificial ecosystem, and components of ecosystem. Okay, thank you.